ಪ್ರಣವಾನಂದ ಶ್ರೀಗಳು ಮೂಲತಃ RSSನವರು. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. 2004ನೇ ಇಸ್ವಿಯಲ್ಲಿ ಕುಲಕಸಬನ್ನೇ ಬಂದು ಮಾಡಿದ ಮೇಲೆ ಆಲ್ಟರ್ನೇಟಿವ್ ವ್ಯವಸ್ಥೆ ಯಾವುದೂ ಕೊಟ್ಟಿಲ್ಲ. ಸೊ ಈ ಸಾಕಷ್ಟು ಪರಿಸ್ಥಿತಿಗಳು ಇವತ್ತಿನ ಸಂಕಷ್ಟದ ಪರಿಸ್ಥಿತಿ ನೋಡಿಕೊಂಡು ಇವತ್ತು ಬೀದಿಗೆ ಬಂದವರು ಪ್ರಣವಾನಂದ ಸ್ವಾಮೀಜಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಹಿಂದುಳಿದ ವರ್ಗ ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದೆ ಅಂದ್ರೆ ಜನಕ್ಕೆ ಏನ್ ಸಂದೇಶ ರವಾನೆ ಮಾಡ್ತಿದ್ದೀರಾ ಅಂತ. ವಿದೇಶ ಲಿಂಗಾಯತ ನಿಗಮ, ದೇವರಾಜ ಅರಸು ನಿಗಮ, ಒಕ್ಕಲಿಂಗ ನಿಗಮ ಎಲ್ಲ ಕೊಟ್ಟರೆ ಸಾಗುದ, ನಾವು ಸ್ವಾಗತ ಮಾಡ್ತೇವೆ, ಸಂತೋಷ ನಮಗೆ. ಯಾಕೆ ನಾರಾಯಣಗುರು ನಿಗಮಕ್ಕೆ ಹಣ ಕೊಡ್ಲಿಲ್ಲ ನೀವು? 5 ಕೋಟಿ ರೂಪಾಯಿ ಕೋಡಿ ಚೆನ್ನಯ್ಯ ದೇವಸ್ಥಾನಕ್ಕನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲಿಯೂ ಕೊಟ್ಟಿಲ್ಲ. ಒಂದು ಬಿಡಿ ಕಾಸು ಕೂಡ ಅಲ್ಲಿ ಕೊಡ್ಲಿಲ್ಲ. ಈ ಸರ್ಕಾರ ಈಡಿಗ ಸಮಾಜವನ್ನೇ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮ ನೇರವಾಗಿ ನಾನು ಹೇಳತಕ್ಕಂಥದ್ದು. ಬರೀ ಅವರ ಸ್ವಾರ್ಥ ಉದ್ಯಮಕ್ಕೋಸ್ಕರ ಸಮಾಜವನ್ನೇ ಬಳಸಿಕೊಂಡಿರ್ತಕ್ಕಂಥ ಉದ್ಯಮಿಗಳು ನಮ್ಮಲ್ಲಿದೆ. ಸ್ವಾರ್ಥ ಉದ್ಯಮಿಗಳು, ಸ್ವಾರ್ಥ ರಾಜಕಾರಣಿಗಳು ಈ ಸಮಾಜವನ್ನೇ ತಪ್ಪು ದಾರಿಗೆ ಎಳೆದಿದೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆವನ್ನಿಲ್ಲ. ಪ್ರಣವಾನಂದ ಶ್ರೀಗಳು ನಮ್ಮ ಸಮುದಾಯದ ಸ್ವಾಮಿಗಳಲ್ಲ, ನಾವು ಅವ್ರನ್ನ ಅಕ್ಸೆಪ್ಟೇ ಮಾಡಿಲ್ಲ. ಅವರು ಉದ್ಭವ ಮೂರ್ತಿ ಆಗ್ಬಿಟ್ಟಿದ್ದಾರೆ. ಕೇರಳದಿಂದ ಬಂದಂತಹ RSSನ ಮುಖವಾಣಿ ಬಲವಂತವಾಗಿ ಈಡಿಗ ಸಮುದಾಯವನ್ನ ಬಿಜೆಪಿಗೆ ಫೋಕಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಸೀರಿಯಸ್ ಅಲಿಗೇಷನ್. ಪ್ರಣವಾನಂದ ಸ್ವಾಮೀಜಿಗಳು ಈಡಿಗ ಕುಲದಲ್ಲಿ ಹುಟ್ಟಿದೆ ಎಂದು ಗೊತ್ತಾದ ಮೇಲೆ ತಿಮ್ಮೇಗೌಡರು ಏನ್ ಮಾಡಬೇಕು? ತಿಮ್ಮೇಗೌಡರ ಆಸ್ತಿ, ಸಂಪೂರ್ಣ ಆಸ್ತಿ ಅನಾಥಾಶ್ರಮಕ್ಕೆ ಕೊಡಬೇಕು. ಮತ್ತೆ ಈಗಿರ್ತಕ್ಕಂಥ ಸ್ಥಾನಮಾನಗಳೆಲ್ಲವನ್ನೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಮತ್ತೆ ಓಪನ್ ಚಾಲೆಂಜ್ ಅಲ್ಲ ಅಂತಂದ್ರೆ ಅದು ಅಲ್ಲ. ಆ ತಿಮ್ಮೇಗೌಡರದ ಲಾಲ್ಬಾಗ್ ಹತ್ರ ಇರುವ ಮನೆಯಲ್ಲಿ, ತಿಮ್ಮೇಗೌಡರ ಮನೆಯಲ್ಲಿ ಆಳಾಯಿ ಕೆಲಸ ಮಾಡ್ತಾರೆ. ಇದು ನನ್ನ ಚಾಲೆಂಜ್, ಓಪನ್ ಚಾಲೆಂಜ್. ಅದೇನು ಕರ್ನಾಟಕದ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟು? ನಿಮ್ಮ ಹುಟ್ಟೋತವರು ಕೇರಳದಕ್ಕಿಂತ ಕರ್ನಾಟಕದ ಮೇಲೆ ಯಾಕೆ ಇಷ್ಟೊಂದು ಪರ್ಸನಲ್ ಇಂಟ್ರೆಸ್ಟು? ಕರ್ನಾಟಕದ ರಾಜಕಾರಣ ಇರತಕ್ಕಂಥ KJ ಜಾರ್ಜ್ ಅವರು, NA ಹ್ಯಾರಿಸ್ ಅವರು ಇವರೆಲ್ಲ ಮೂಲದ ಯಾವ ಊರಿನವರು? ರಜನಿಕಾಂತ್ ತಮಿಳುನಾಡಲ್ಲಿ ಬದುಕ್ತಾ ಇದ್ದಾರೆ, ಯಾವ ಊರಿನವರು? ಆದ್ರೆ ಈಗ ಕಾವಿ ಬಟ್ಟೆ ಹಾಕೊಂಡಿರ್ತಕ್ಕಂಥ ಬಹುತೇಕ ಸ್ವಾಮೀಜಿಗಳು ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಒಂದು ತುಂಬಾ ಗಂಭೀರ ಆರೋಪ ಬರ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿಯೋ ಎಲೆಕ್ಷನ್ ಅಲ್ಲಿ ಇಂಥದಕ್ಕೆ ಯಾವುದಕ್ಕೂ ನಾನು ಜೀವನದಲ್ಲಿ ನನ್ನ ಬರೋದಿಲ್ಲ. ಯಾಕೆ ನನಗೆ ಅದು ಇಚ್ಛೆಯೂ ಇಲ್ಲ. ರಾಜಕಾರಣಕ್ಕೆ ನಾನು ಬರೋದಿಲ್ಲ. ನನ್ನ ಕೆಲಸೇ ಅದಲ್ಲ ರಾಜಕಾರಣಕ್ಕೆ ಬರುವ. ಎದ್ದು ಯಾವುದಕ್ಕೂ ಬರಲ್ಲ. ನೀವು ಬರದಿಡ್ಕೊಳ್ಳಿ. ನಾನು ಅದನ್ನ ನಾನು ಅವಾಗಲೇ ಸ್ಪಷ್ಟಪಡಿಸಿದ್ದೀನಿ. ಬರ್ತಾ ಇದ್ದೀನಿ. ನೆಕ್ಸ್ಟ್ MP ಚುನಾವಣೆ ಇದೆ. ಪ್ರಣವಾನಂದ ಶ್ರೀಗಳು ರಾಜ್ಯಸಭಾ ಸದಸ್ಯರಾಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರಂತೆ. ಅದೊಂದು ದೊಡ್ಡ ಕನಸು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಬಿಜೆಪಿ RSS ಪರವಾಗಿ ಅವಾಗ ಚುನಾವಣಾ ಸಂದರ್ಭದಲ್ಲಿ ಬಂದು ಬ್ಯಾಟಿಂಗ್ ಮಾಡಿ ಹೋಗ್ತಾರೆ. ರಾಜ್ಯದಲ್ಲಿ 2ನೇ ಬಾರಿಗೆ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದಷ್ಟು ಜಾಗೃತ ಹಿಂದುಳಿದ ವರ್ಗಗಳು ಧ್ವನಿಯನ್ನ ಎತ್ತುತ್ತಾ ಇದೆ. ಇದೆಲ್ಲ ಮೊದಲ ಪಂಕ್ತಿಯಲ್ಲಿ ಈಡಿಗ ನಾಮಧಾರಿ ರಾಷ್ಟ್ರೀಯ ಸಮಿತಿ ಅಂತ ರಚನೆ ಆಗಿದೆ. ಪ್ರಮುಖವಾಗಿ 700ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಪಾದಯಾತ್ರೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಿಂದುಳಿದ ವರ್ಗಕ್ಕೆ ಧ್ವನಿಯಾಗಿ ಸಂಚಲನವನ್ನ ಮೂಡಿಸಿದಂತಹ ಪ್ರಣವಾನಂದ ಶ್ರೀಗಳು ಈಗ ಸರ್ಕಾರದ ವಿರುದ್ಧವೇ ತಡೆ ತಟ್ಟಿದ್ದಾರೆ. ಸಮಾಜವನ್ನ ಇಬ್ಬಾಗ ಮಾಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶ ಕೂಡ ರವಾನೆ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ನ ಕಟ್ಟಾಳು ಹಿರಿಯ ನಾಯಕ BK ಹರಿಪ್ರಸಾದ್ ರವರನ್ನ ಸಿದ್ದರಾಮಯ್ಯನವರು ಹಣಿತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ವ್ಯಕ್ತ ಆಗ್ತಿದೆ. ಸೊ ಈಗ ಗಂಗಾವತಿ ಆಯಿತು. ಈಗ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿಗೆ ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಹಿಂದುಳಿದ ವರ್ಗಗಳ ಜೊತೆಗೆ ಈ ಈಡಿಗ ಸಮುದಾಯಕ್ಕೆ ಬೇಕಾದಂಥ ಜಸ್ಟಿಸ್ ಬಗ್ಗೆ ಧ್ವನಿಯನ್ನ ಎತ್ತಕ್ಕಂಥ ಒಂದು ಕೆಲಸ ಆಗಿದೆ. ಈ ಒಂದು ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಕೂಡ ಮೂಡಿಸಿದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಣವಾನಂದ ಶ್ರೀಗಳನ್ನ ನೋಡ್ತಿದ್ರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ ನಮಸ್ಕಾರ. ಪ್ರಣವಾನಂದ ಶ್ರೀಗಳು ಮೂಲತಃ RSSನವರು. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬೇಸಿಕಲಿ ಕಾಂಗ್ರೆಸ್ ವಿರೋಧಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋದೇ ಪ್ರಣವಾನಂದ ಸ್ವಾಮಿಗಳ ಕೆಲಸ. ನೋಡಿ, ನಮ್ಮ ಕಳೆದ 3 ವರ್ಷದ ಹೋರಾಟವನ್ನು ತೆಗೆದು ನೋಡೋದಂದ್ರೆ ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಆದಾಗ 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿರೋದೇ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಆದಾಗ. ಕಲಬುರಗಿಯಲ್ಲಿ 175 ಕಿಲೋಮೀಟರ್ ಪಾದಯಾತ್ರೆ ಮಾಡಿರೋದು ಕೂಡ ಅವರು ಮುಖ್ಯಮಂತ್ರಿ ಆದಾಗ. ನಮ್ಮ ಸಮುದಾಯದ 2 ನಾಯಕರುಗಳು ಆ ಸಂಪುಟ ಸಚಿವದಲ್ಲಿ 7 ಜನ ಶಾಸಕರು ಇದ್ದರು, ಅದರಲ್ಲಿ 2 ಮಂತ್ರಿಗಳು ಕೂಡ ಇದ್ದರು. ಹಾಗಾಗಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡೋದಕ್ಕಾಗಲಿ ಬೊಮ್ಮಾಯಿಯವರನ್ನ ಟಾರ್ಗೆಟ್ ಮಾಡೋದಲ್ಲ ಇದು. ನಾವು ಹೋರಾಟವನ್ನೇ ಮಾಡುವ ಸಮಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ
ಮುಖ್ಯಮಂತ್ರಿಗಳಂತಕ್ಕಂಥದ್ದು ನಮ್ಮ ತಾಯಿ ಸಮಾನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಆ ಸಮಯದಲ್ಲಿ ಹಕ್ಕುಗಳನ್ನೇ, ಸಾಮಾಜಿಕ ಹಕ್ಕುಗಳನ್ನೇ ಸರಿಯಾಗಿ ಸೇರಿಲ್ಲದೆ ಬಂದಾಗ, ಅಂಬೇಡ್ಕರ್ ಅವರ ಕನಸನ್ನು ನೆನಸಾಗ್ತಾ ಇಲ್ಲ ಅಂತ ಕಂಡು ಬಂದಾಗ, ನಾವೇನು ಗಾಂಧೀಜಿಯವರ ಕನಸನ್ನು ನೆನಸಾಗ್ತಾ ಇಲ್ಲ ಅಂತ ಕಂಡು ಬಂದಾಗ ನಾವು ಧ್ವನಿ ಎತ್ತಲೇಬೇಕಾಗತ್ತೆ. ಅದು ಯಾವುದೋ ಒಂದು ಪಕ್ಷದ ವಿರುದ್ಧ ಅಲ್ಲ, ಯಾವುದೋ ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ, ಯಾವುದೊಂದು ಸಿದ್ಧಾಂತದ ವಿರುದ್ಧ ಅಲ್ಲ. ನಮ್ಮ ಸಮಾಜದ ಕಡೆ ಇರತಕ್ಕಂಥ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯವನ್ನೇ ರೂಪಿಸಬೇಕಾಗಿರೋದು ಯಾರ ಯೋಚನೆ ಆಗಬೇಕಾಗತ್ತೆ? ನಮ್ಮ ಸಮುದಾಯದ ಸ್ವಾಮೀಜಿಗಳದ್ದು ಆಗಬೇಕಾಗತ್ತೆ, ಸಮುದಾಯದ ನಾಯಕರುಗಳು, ಸಮುದಾಯದ ರಾಜಕಾರಣಿಗಳು ಎಲ್ಲರೂ ಕೂಡ ಹಾಕಬೇಕಾಗತ್ತೆ. ಯಾಕೆಂತಂದರೆ ಈ ರಾಜ್ಯದಲ್ಲಿ ನಾವುಗಳು ಸೇರಿ, ಈಡಿಗ ಸಮುದಾಯ ಸೇರಿದ ನಾವು ಯಾವತ್ತೂ ಕೂಡ ಜಾತಿ ಎಂದ ಹೆಸರಿನಲ್ಲಿ ಬೀದಿಗೆ ಬಂದವರಲ್ಲ. ಜಾತಿಯನ್ನು ಹಿಡ್ಕೊಂಡು ಹೋರಾಟ ಮಾಡಿದವರು ನಾವಲ್ಲ. ಆದರೆ ರಾಜ್ಯದ ಪ್ರಬಲ ಸಮುದಾಯಗಳು ಅವರ ಹಕ್ಕುಗಳಿಗೋಸ್ಕರ ಇವತ್ತು ರಾಜ್ಯದಲ್ಲಿ ಹೋರಾಟಗಳನ್ನು ಮಾಡಿ ಬಂದಾಗ ನಮಗೆ ಅನ್ಯಾಯ ಆಗ್ತದೆ ನಾವು ಅಲ್ಲಿ ಕಂಡು ಬಂತು. ನಮಗೆ ಅನ್ಯಾಯ ಆಗ್ತದೆ ಕಂಡು ಬಂದಾಗ ಸ್ವಾಮೀಜಿಗಳು ಒಂದಷ್ಟು ನಿಷ್ಠೂರವಾಗಿ ಮಾತಾಡ್ತಾರೆ. ಏನೇ ವಿಚಾರಗಳಿದ್ರು ಒಂದಷ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ. ನೇರವಾಗಿ ಸಿದ್ದರಾಮಯ್ಯ ಅವರ ಬುಡಕ್ಕೆ ಕೈ ಹಾಕ್ತಾರೆ. ಆ ಕಾರಣಕ್ಕೆ ನಿಮ್ಮನ್ನ ಬೆಂಗಳೂರಿನ ಸಮಾವೇಶದಿಂದ ದೂರ ಇಟ್ಟರು. ಈಗ ಆ ಸಮಾವೇಶ ಈಡಿಗರ ಸಮಾವೇಶ ಅಂತ ನಾವು ಯಾವತ್ತೂ ಕೂಡ ಅನ್ಕೊಂಡದು ಇಲ್ಲ. ಅದು ಸ್ವಾರ್ಥಕ್ಕೋಸ್ಕರ ಮಾಡಿದೆ ಅಂತ ಈಗಾಗಲೇ ನಾವು ಹೇಳಿದ್ವಿ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರಿದ್ರು, ಬಂಗಾರಪ್ಪ ಅವರ ಪುತ್ರ ಮಧು ಬಂಗಾರಪ್ಪ ಅವರಿದ್ರು. ಹಾಗಾದ್ರೆ ಅವರು ನಿಮ್ಮ ಸಮಾಜ ಪ್ರತಿನಿಧಿಸ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಸಾಲಕ್ಕೆ ಬರೋದಿಲ್ಲ. ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಕುಮಾರ್ ಬಂಗಾರಪ್ಪನವರು, ಸುನಿಲ್ ಕುಮಾರ್ ಕಾರ್ಕಳ, ಸುನಿಲ್ ನಾಯ್ಕ್, ನಮ್ಮ ಉತ್ತರ ಕನ್ನಡದ MLA ಆಗಿದ್ದ ಸುನಿಲ್ ನಾಯ್ಕ್ ಅವರು, ಅದೇ ರೀತಿಯಲ್ಲಿ ಸಾಕಷ್ಟು ಜನ ಸಾಕಷ್ಟು ಜನ ನಾಯಕರುಗಳು ಅದರಲ್ಲಿ ಹೋಗಲಿಲ್ಲ. ಹೋಗಿದ್ದೋ ಬಿಟ್ಟಿದ್ದ ಎರಡನೇ ಪ್ರಶ್ನೆ. ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮವನ್ನು ಮಾಡುವ ಸಮಯದಲ್ಲಿ ಇಲ್ಲಿ ಯಾಕೆ ಯಾವುದೂ ಸರ್ಕಾರ ಬಂದರೂ ಕೂಡ ಯಾಕೆ ಎದುರಬೇಕಾದ ಅವಶ್ಯಕತೆ ಏನಿದೆ? ನಮ್ಮ ಹಕ್ಕುಗಳಿಗೋಸ್ಕರ ನೇರ ಇವತ್ತು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಹೋರಾಟ ಮಾಡ್ತಾ ಇಲ್ವಾ? ಜಯಮೃತ್ಯುಂಜಯ ಸ್ವಾಮಿಗಳು ಅಲ್ಲಿಂದ ಇವತ್ತು ಹೋರಾಟದಲ್ಲಿದೆ. ಅವರೀಗ ಲಿಂಗ ಪೂಜೆ ಮಾಡಿಕೊಂಡು ಇವತ್ತು ಬೀದಿಯಲ್ಲಿ ಮಾಡ್ತಾ ಇದ್ದಾರಲ್ಲ. ಕುರುಬ ಸಮುದಾಯದ ಕಾಗಿನಲ್ಲಿ ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿಲ್ವಾ? ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಯವರು ಫ್ರೀಡಂ ಪಾರ್ಕಲ್ಲಿ 300 ದಿನ ಕೂತಿಲ್ವಾ? ಯಾವ ಸಮುದಾಯದ ಸ್ವಾಮೀಜಿಗಳು ಮಾಡಲಿಲ್ವ? ಅಂದರೆ ಮೇಲ್ವರ್ಗದ ಸ್ವಾಮೀಜಿಗಳೆಲ್ಲ ಹೋರಾಟ ಮಾಡಬಹುದು. ಇಲ್ಲಿ ನಾವುಗಳು ಯಾರು ಈಡಿಗರು, ಬಿಲ್ಲವರು, ನಾಮಧಾರಿಗಳು, ಸ್ವಾಮೀಜಿಗಳು ಒಕ್ಕಟ್ಟಾಗಬಾರದು. ಒಂದೇ ವೇದಿಕೆ ಹಂಗೆ ಬಂದಂದರೆ RSS, BJP, ಕಾಂಗ್ರೆಸ್, ಇಲ್ಲಿ ಒಬ್ಬರೊಬ್ಬ ವ್ಯಕ್ತಿಗಳು ಒಂದೊಂದು ಸಿದ್ಧಾಂತಕ್ಕೆ ಬದ್ಧವಾಗಿರ್ತೇವೆ. ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಅವರ ಫಂಡಮೆಂಟಲ್ ರೈಟ್. ಆರ್ಟಿಕಲ್ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದ್ದೇವೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅವರು ಕೂಡ ಮೂಲದ ಕಾಂಗ್ರೆಸ್ ಪಕ್ಷದಿಂದ ಬಂದವರಲ್ವಲ್ಲ, ಅವರು JDS ಪಕ್ಷದಿಂದ ಕಾಂಗ್ರೆಸ್ ಬಂದವರು. ಹಾಗೆ ಹಲವಾರು ದೇಶದಲ್ಲಿ ರಾಜಕಾರಣಿಗಳು ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಆ ಕಡೆ ಅದೆಲ್ಲ ಇದರಲ್ಲಿ ಸಮಸ್ಯೆ. ಇಲ್ಲಿ ಸಮಸ್ಯೆ ಏನು? ಜಾತಿಯದ ಒಂದು ಗುರುತಿಸಿಕೊಂಡದ ಮೇಲೆ ನಾನು ನನ್ನ ಸಮುದಾಯದವರ ಮನೆಯಲ್ಲಿ ಹೋಗಿ ನಮಗೆ ಕೊಟ್ಟಿರ್ತಕ್ಕಂಥ ಗೌರವ, ವಿಶ್ವಾಸ, ಪ್ರೀತಿ ಉಳಿಸ್ಕೋಬೇಕಂದ್ರೆ ನಾನೇನು ಮಾಡಬೇಕಾಗತ್ತೆ? ಆ ಸಮುದಾಯದ ಧ್ವನಿಯಾಗಿ ನಾವು ಇರಬೇಕಾಗತ್ತೆ. ಬಹುತೇಕ ಈಡಿಗ ಸಮುದಾಯದ ಲೀಡರ್ಗಳು ನಿಮ್ಮನ್ನು ವಿರೋಧ ಮಾಡ್ತಾರಂತೆ. ನೈತಿಕತೆ ವಿಚಾರ ಬಂದಾಗ, ಸಮುದಾಯದ ಸಂಘಟನೆ ವಿಚಾರ ಬಂದಾಗ ಮೊದಲ ಪಂಕ್ತಿಗೆ ಬರ್ತೀರಿ. ಆದರೆ ಸರ್ಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ ಬಂದಾಗ ನಿಮ್ಮ ಜೊತೆ ಇರ್ತಕ್ಕಂಥ ಲೀಡರ್ಗಳೇ ಹಿಂದೆ ಸರಿತಾ ಇದ್ದಾರೆ. ಇದರಿಂದ ಏನು ಲಾಭ ನಿಮಗೆ ಅಂತ? ಅದು ಭಾಳ ದೊಡ್ಡ ಪ್ರಶ್ನೆ ಆಗಬಹುದು. ಯಾಕೆಂದರೆ ನಾವು ಭಾಳ ಸ್ಪಷ್ಟತೆ ಇದೆ. ನಮಗೆ ಸರ್ಕಾರದಿಂದ ನಮ್ಮ ಮಠವನ್ನೇ ಕಟ್ಟೋದಕ್ಕೆ ದುಡ್ಡು ಅವಶ್ಯಕತೆ ಇಲ್ಲ, ಅನುದಾನಗಳನ್ನು ಬೇಕಾಗಿಲ್ಲ. ನಾಳೆ MLA MP ಯಾವುದೂ ಸ್ಥಾನಮಾನಗಳಿಗೆ ಬರುವವರಲ್ಲ, ನಾನು ಯಾವುದೂ ಇಲ್ಲ. ನನ್ನ ಉದ್ದೇಶ ನನ್ನ ಸಮಾಜದ ಕಷ್ಟವನ್ನು ನೋಡಿಕೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಕೂಡ ಶೌಚಾಲಯ ಕೂಡ ಇಲ್ಲದ ಈಡಿಗರ ಮನೆಗಳಿದ್ದಾವೆ. 2004ನೇ ಇಸ್ವಿಯಲ್ಲಿ ಕುಲಕಸಬನ್ನೇ ಬಂದು ಮಾಡಿದ ಮೇಲೆ ಆಲ್ಟರ್ನೇಟಿವ್ ವ್ಯವಸ್ಥೆ ಯಾವುದೂ ಕೊಟ್ಟಿಲ್ಲ. ಸೊ ಈ ಸಾಕಷ್ಟು ಪರಿಸ್ಥಿತಿಗಳು ಇವತ್ತಿನ ಸಂಕಷ್ಟದ ಪರಿಸ್ಥಿತಿ ನೋಡಿಕೊಂಡು ಇವತ್ತು ಬೀದಿಗೆ ಬಂದವರು ಪ್ರಣವಾನಂದ ಸ್ವಾಮೀಜಿ. ಸಮುದಾಯದಲ್ಲಿ ಲಿಕ್ಕರ್ಸ್ ಮಾಫಿಯಾ ಇದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋದಿದ್ದಾರೆ, ಅಗರ್ಭ ಶ್ರೀಮಂತರಿದ್ದಾರೆ ಅನ್ನೋದನ್ನ ನಾವು ಕೇಳಿದ್ವಿ. ನೀವು ಶೌಚಾಲಯನೂ ಇಲ್ಲ ಅನ್ನೋ ಒಂದು ವಾದ ಮಂಡಿಸ್ತಿದ್ದೀರಾ. ಈಗ ನೋಡಿ, ಒಂದೊಂದು ಕಡೆ 4, 3, 5, 10 ಮಂದಿ ಶ್ರೀಮಂತರಿದ್ದೆ ಅಂದರೆ ಅದಕ್ಕೆ ಅರ್ಥ ಇಡೀ ಸಮಾಜ ಶ್ರೀಮಂತರಂದಲ್ಲ. ಸೊ ಒಂದಷ್ಟು ಮಟ್ಟಕ್ಕೆ ಹೇಳಿ ಒಂದು 5%, ಒಂದು 5%. ಈ ನಿಮ್ಮ ಮಾತು ಎಲ್ಲಾ ಸಮುದಾಯದ ಹಿಂದುಳಿದ ವರ್ಗದ ನಾಯಕರಿಗೆ ಅನ್ವಯಿಸುತ್ತೆ. ಯಾಕಂದ್ರೆ ನಮ್ಮ ಸಮುದಾಯದಲ್ಲಿ ಒಬ್ಬ ಮುಖಂಡ ಮುಖ್ಯಮಂತ್ರಿ ಆದ್ರೆ ಇಡೀ ಸಮಾಜನೇ ಉದ್ಧಾರ ಆಗ್ಬಿಡುತ್ತೆ ಅನ್ನೋ ಮನಸ್ಥಿತಿಲಿ ನಾವಿದೀವಿ.
ಇದು ನಿಜನಾ? ಒಬ್ಬ ಲೀಡರು ಮುಖ್ಯಮಂತ್ರಿ ಆದರೆ ಇಡೀ ಸಮಾಜ ಶ್ರೀಮಂತರಾಗ್ಬಿಡ್ಲಿಕ್ಕೆ ಚಾನ್ಸ್ ಇದೆಯಾ ಡೆಮಾಕ್ರಟಿಕ್ ಕಂಟ್ರಿ ಒಳಗಡೆ? ಈಗ ಮುಖ್ಯಮಂತ್ರಿ ಆದ ಕೂಡಲೇ ಮಂತ್ರಿ ಆದ ಕೂಡಲೇ ಸಮಾಜವನ್ನೇ 100% ಕಡೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಆದರೆ ಆ ಸಮಾಜದಲ್ಲಿ ಒಂದಷ್ಟು ಏನು ಬರುತ್ತೆ, ಸ್ವಾಭಿಮಾನ ಪ್ರಶ್ನೆ, ಒಂದಷ್ಟು ಸ್ವಾಭಿಮಾನ ಎತ್ತಿ ಹಿಡಿಯಬಹುದು. ಒಂದಷ್ಟು ಸಮಾವೇಶಗಳ ಮೂಲಕ, ಕಾರ್ಯಕ್ರಮಗಳ ಮೂಲಕ ಆ ಸಮಾಜದ ಕಟ್ಟಕಡೆ ಇರ್ತಕ್ಕವನ ಸ್ವಲ್ಪ ಜಾಗ್ರತೆಗೆ ತರಬಹುದು, ಅವನ ಮುನ್ನೆಲೆಕ್ಕೆ ತರಬಹುದು. ಸಂವಿಧಾನದಲ್ಲಿಯೂ ಕೂಡ ಜಾತಿ ಅಂತಕ್ಕಂಥ ಕೊಟ್ಟಿರೋದಕ್ಕೆ ಏನಕ್ಕೋಸ್ಕರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದಕ್ಕೆ ಏನಕ್ಕೋಸ್ಕರ, ಯಾವುದಕ್ಕೋಸ್ಕರ? ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ಏನಾಗಬಾರ್ದು, ಅಲ್ಲಿ ಇದಾಗಬಾರ್ದು ಅಂತ ಹೇಳಿಕೊಂಡು ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಾರು ನಾಯಕರಾಗ್ತಾರೋ, ನಾಯಕರು ಬಿಡ್ತಾರೋ, ಅವರ ಹಣೆ ಬರೆ ಏನಿದೆ ಆಗ್ತಾರೆ, ಬಿಡ್ತಾರೆ, ಹೋಗ್ತಾರೆ, ಅದು ಪ್ರಶ್ನೆ ಅಲ್ಲ. ಇಲ್ಲಿ ಅಂಗೈ ಹುಣಿಗೆ ಕನ್ನಡಿ ಯಾಕೆ ಅಂತ, ಯಾಕಂದ್ರೆ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದೇ ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅಹಿಂದ ನಾಯಕ ಸಿದ್ದರಾಮಯ್ಯನವರು. ಮತ್ತೊಂದು ಕಡೆ ಎರಡನೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದ ಸಮುದಾಯವನ್ನು ನೀವು ಪ್ರತಿನಿಧಿಸ್ತೀರಿ. ಈಡಿಗ ಸಮುದಾಯದಲ್ಲಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಹಿಂದುಳಿದ ವರ್ಗ ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದೆ ಅಂದ್ರೆ ಜನಕ್ಕೆ ಏನ್ ಸಂದೇಶ ರವಾನೆ ಮಾಡ್ತಿದ್ದೀರಾ ಅಂತ ನೋಡಿ. ನಾವು ಇಲ್ಲಿ ಯಾವುದೋ ಹಿಂದುಳಿದ ನಾಯಕರುಗಳ ವಿರುದ್ಧ ಅವರ ಪ್ರಭಾವ ಕಡಿಮೆ ಮಾಡಿಯೋದಕ್ಕೋಸ್ಕರ ಅಲ್ಲ. ನಮಗೆ ಸಿಗಬೇಕಾದ ಪ್ರಜಾಪ್ರಭುತ್ವದ ಪಾಲೇನಿದೆಯಲ್ಲ, ಸಮಪಾಲು ಸಮಬಾಳಂದೇನು ಹೇಳುತ್ತಾ ಇದ್ದೀರಲ್ಲ, ಮಾತೆತ್ತಿದಂದರೆ ನಾರಾಯಣಗುರು ಅಂತ ಹೇಳ್ತೀರಿ. ಆದರೆ ಹಿಂದಿನ ಸರ್ಕಾರ 700 ಕಿಲೋಮೀಟರ್ ನಾನು ಪಾದಯಾತ್ರೆ, ಇಡೀ ಸಮಾಜ ಪಾದಯಾತ್ರೆ ಮಾಡಿದ ಮೇಲೆ ಬ್ರಹ್ಮಶ್ರೀ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು. 25 ಲಕ್ಷ ರೂಪಾಯಿವನ್ನೇ ಯಾರು ಕುಲಶಾಸ್ತ್ರ ಅಧ್ಯಯನಕ್ಕೆ ಬೊಮ್ಮಾಯಿ ಸರ್ಕಾರ ಕೊಟ್ಟರು. ಈ ಸರ್ಕಾರ ಬಂದ ಮೇಲೆ ಮೊದಲನೇ ಬಜೆಟಲ್ಲಿ ನಾರಾಯಣಗುರು ನಿಗಮಕ್ಕೆ ಹಣ ಯಾಕೆ ಬಿಡುಗಡೆ ಮಾಡಲಿಲ್ಲ? 7 ನಿಗಮಕ್ಕೆ ಹಣೆಯನ್ನೇ ಕೊಟ್ಟರು. 7 ನಿಗಮಕ್ಕೆ ಹಣೆಯನ್ನೇ ಕೊಟ್ಟರು. ಅದು ಕೊಟ್ಟದಕ್ಕೆ ಸ್ವಾಗತ ಮಾಡುತ್ತೇನೆ. ನಾವು ಯಾರೂ ಈಡಿಗರು ಯಾವತ್ತೂ ಕೂಡ ಇದಿರೋರಲ್ಲ ನಮಗೆ. ಅಂದರೆ ನಮ್ಮ ನಾರಾಯಣಗುರು ನಿಗಮಕ್ಕೆ ಹಣ ಕೊಟ್ಟಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದ ಚುನಾವಣೆಯ ಮ್ಯಾನಿಫೆಸ್ಟೋ ಅಲ್ಲಿ, ಪ್ರಣಾಳಿಕೆಯಲ್ಲಿ ಏನು ಹೇಳಿದರೆ, ವರ್ಷಕ್ಕೆ 250 ಕೋಟಿ ರೂಪಾಯಿ ನಾವು ಯಾವುದು ಕೊಡ್ತೀವಿ, ನಮ್ಮ ನಿಗಮಕ್ಕೆ ಕೊಡ್ತೀವಿ ಅಂತ ಹೇಳಿದರೆ ಮಂಗಳೂರಲ್ಲಿ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದ್ದಾರೆ. ಇದು ಸಾಧ್ಯ ಆಗಲಿಲ್ಲ. 7 ನಿಗಮಕ್ಕೆ ನೀ ಹಣ ಕೊಟ್ಟಾಗ ವಿದೇಶವ ಲಿಂಗಾಯತ ನಿಗಮ, ದೇವರಾಜ ಅರಸು ನಿಗಮ, ಒಕ್ಕಲಿಂಗ ನಿಗಮ ಎಲ್ಲ ಕೊಟ್ಟರೆ ಸಾಗೋದಾವೆ. ನಾವು ಸ್ವಾಗತ ಮಾಡ್ತೇನೆ, ಸಂತೋಷ ನಮಗೆ. ಯಾಕೆ ನಾರಾಯಣಗುರು ನಿಗಮಕ್ಕೆ ಹಣ ಕೊಡಲಿಲ್ಲ ನೀವು? ಅಲ್ಲ, ಅದು ರೀಸೆಂಟ್ ಆಗಿರುತ್ತೆ. ನಾನು ಹೇಳೋದೇನು, ಬಜೆಟಲ್ಲಿ ನಮಗೆ ಘೋಷಣೆ ಮಾಡಬೇಕಿತ್ತಲ್ಲ. ನಾರಾಯಣ ಗುರುಗಳು ಸಮಾನದಕ್ಕೆ ಜಗತ್ತಿಗೆ ಸಂದೇಶವನ್ನೇ ಸಾರಿರ್ತಕ್ಕಂಥ ವಿಶ್ವಗುರು ನಾರಾಯಣ ಗುರುಗಳು. ಆ ನಾರಾಯಣ ಗುರುಗಳು ಪ್ರತಿನಿಧಿಸುವ ಆ ಜನಾಂಗಕ್ಕೆ ಅಭಿವೃದ್ಧಿಗೋಸ್ಕರ ಅದು ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಏನಂತ ಹೇಳಬೇಕಾಗತ್ತೆ ನಾವು? ಈ ಸರ್ಕಾರ ಈಡಿಗ ಸಮಾಜವನ್ನೇ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮ ನೇರವಾಗಿ ನಾನು ಹೇಳತಕ್ಕಂಥದ್ದು. ಈ ಸರ್ಕಾರಲ್ಲಿ 4 ಜನ ಶಾಸಕರು, 2 MLCಗಳು, 6 ಜನ ಇವತ್ತು ನಮ್ಮ ಸಮುದಾಯದಿಂದ ಬಿಲ್ಲವರು, ಈಡಿಗರು, ನಾಮಧಾರಿಗಳು ಸೇರಿ 6 ಜನ ಇದ್ದಾರೆ. ಒಬ್ಬರು ಮಂತ್ರಿ ಕೂಡ ಈ ಸಮುದಾಯದಿಂದ ಇದೆ. ಆದರೆ ಸಮುದಾಯಕ್ಕೆ ಬೇಕಾದ ಹಕ್ಕುಗಳನ್ನು ಸಿಗ್ತಾ ಇಲ್ಲ. ಈಗ ನಾನು TV ಯಲ್ಲಿ ನೀವು ಹೇಳಿದ ಪ್ರಶ್ನೆಗೆ ನೋಡಿದ ಮೊನ್ನೆ ಬೆಂಗಳೂರಲ್ಲಿ ಈಡಿಗರದ ಒಂದು ಕಾರ್ಯಕ್ರಮ, ಸಮಾವೇಶ ಈಡಿಗ ಸಂಘದ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದು ನಿಗಮಕ್ಕೆ ಹಣ ಘೋಷಣೆ ಮಾಡುತ್ತಾರೆ, ಎಲ್ಲವನ್ನೇ ಮಾಡ್ತೀವಿ ಅಂತ ಹೇಳಿಕೊಂಡು ಇಲ್ಲಿ ಪಾಪ ನಮ್ಮ ಜನಾಂಗದ ಸ್ವಲ್ಪ ಜನ ಬಂದು ಸೇರಿದ್ರು. ಅಲ್ಲಿ ಏನು ಕೊಟ್ಟರವರು? ಏನೂ ಘೋಷಣೆ ಮಾಡಲಿಲ್ಲ. ಸಮಾಜಕ್ಕೆ ಮತ್ತೂ ಕೂಡ ನಿರಾಶೆ ಮತ್ತು ಹತಾಶೆ ಭಾವನೆಯಲ್ಲಿ. ಈ ಒಂದು ಬೆಂಗಳೂರಿನಲ್ಲಿ ನಡೆದಂಥ ಈಡಿಗ ಸಮ್ಮೇಳನ ಏನಿದೆ, ಅದು ಎಲ್ಲೋ ಒಂದು ಕಡೆ ಈಡಿಗ ಸಮುದಾಯದಲ್ಲಿ 2 ನಾಯಕತ್ವವನ್ನು ಬೇರ್ಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ರು ಅಂತೇಳಿ ಸಾಕಷ್ಟು ಜನ ನಿಮ್ಮ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿ ಮಾಡಿದರು, ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀನಿ ಅಂತ ಹೇಳಿದರು. ಮಧು ಬಂಗಾರಪ್ಪ ಅವ್ರನ್ನ ಬೆಳೆಸ್ತಕ್ಕಂಥ ಮನಸ್ಥಿತಿ ಇರೋ DK ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ BK ಹರಿಪ್ರಸಾದ್ ಅವ್ರ ಕಂಡ್ರೆ ಭಯ ಯಾಕೆ? ಈಗ ನೋಡಿ, BK ಹರಿಪ್ರಸಾದ್ ಅವರು 49 ವರ್ಷದ ಕಾಂಗ್ರೆಸ್ಸಿನ ನಿಷ್ಠಾವಂತ ರಾಜಕಾರಣಿ. 19 ವರ್ಷ ಅವರು ರಾಜ್ಯಸಭಾ ಮೆಂಬರು. 19 ವರ್ಷದ ಆ ರಾಜ್ಯಸಭಾ ಮೆಂಬರ್ ಅನುದಾನದ ಸುಮಾರು 10 ಕೋಟಿ ರೂಪಾಯಿಯನ್ನೇ ಈಡಿಗ ಬಿಲ್ಲವ ನಾಮಧಾರಿ ಸಂಘಗಳ ಸಭಾಭವನಗಳಿಗೆ ಅವರು ಕೊಟ್ಟಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಎಕ್ಸ್ಪೋಸ್ ಮಾಡೋಕ್ಕೆ ಅವರು ಹೋಗಲಿಲ್ಲ. ಆದ್ದರಿಂದ ನೀವು ತಾವೇನು ಕೇಳಿದಿರೋ ಪ್ರಶ್ನೆಗಳಿಗೆಲ್ಲ ಮೊನ್ನೆ ಉತ್ತರವನ್ನು ಕೊಟ್ಟಿದ್ದೀನಿ. ಮತ್ತೊಂದು ಚರ್ಚೆ ಮಾಡೋದಕ್ಕೋಸ್ಕರ ನಾನು ಇಷ್ಟಪಡೋದಿಲ್ಲ. ಪದೇ ಪದೇ ನಾನು ಅದನ್ನು ಮಾತಾಡೋ ಉಪಯೋಗ ಆಗೋದಿಲ್ಲ. ಮುಂದೆ ಅವರು ಏನು ಹೇಳ್ತಾರೆ ನೋಡಿಕೊಂಡು ಉತ್ತರ ನಾನು ಕೊಡ್ತೇನೆ. ಆದರೆ ಒಟ್ಟಾರೆ ಮೈಸೂರಲ್ಲಿ ನಾಳೆ ನಡೆಯುವ ಉಪವಾಸ ಸತ್ಯಾಗ್ರಹವೂ ಕೂಡ ಇದು ಸರ್ಕಾರದ ವಿರುದ್ಧ ಅಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ಅಲ್ಲ, ಯಾವುದೋ ಪಕ್ಷ ವಿರುದ್ಧ ಅಲ್ಲ,
ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥ ಹೋರಾಟ ಚಳುವಳಿಯನ್ನು ತೋರಿಸ್ಕೊಟ್ಟಿರ್ತಕ್ಕಂಥವರೇ ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ನಾಯಕರುಗಳು ಕೂಡ ಆ ಧಾರೆಯನ್ನೇ ನಾವು ಇಟ್ಕೊಳ್ಳುತ್ತೇವೆ. ಆದರೆ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಯಾವುದೋ ಒಂದು ಸಮಾಜ ಕಾರ್ಯಕ್ರಮವನ್ನು ಮಾಡುವಾಗ ಅದರಲ್ಲಿ ಭಾಗವಹಿಸುವ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಭಾಗವಹಿಸುವ ಸಮಯದಲ್ಲಿ ಅಲ್ಲಿ ಕೇಳಬೇಕಿತ್ತು ಯಾರ್ಯಾರು ಬಂದಿಲ್ಲ, ಯಾರ್ಯಾರನ್ನ ಕರೆದಿಲ್ಲ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಮಾತನಾಡಿ ಮುಖ್ಯಮಂತ್ರಿಗಳಿಗೆ ಕೆಲವೊಬ್ಬರು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. 5 ಕೋಟಿ ರೂಪಾಯಿ ಕೋಡಿ ಚೆನ್ನಯ್ಯ ದೇವಸ್ಥಾನಕ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲಿಯೂ ಕೊಟ್ಟಿಲ್ಲ. ಒಂದು ಬಿಡಿ ಕಾಸು ಕೂಡ ಅಲ್ಲಿ ಕೊಡಲಿಲ್ಲ. ತಪ್ಪು ಮಾಹಿತಿಗಳನ್ನ ಅಧ್ಯಯನ ಪೀಠ ವಿಷಯದಲ್ಲಿ BK ಹರಿಪ್ರಸಾದ್ ಅವರು ಅವರ ಫಂಡಲ್ಲಿ MP ಫಂಡಲ್ಲಿ 50 ಲಕ್ಷ ಕೊಟ್ಟಾರ ಬಿಟ್ಟು ವಿನಃ ಅಲ್ಲಿಯೂ ಕೂಡ ಏನೂ ಆಗಲಿಲ್ಲ. ಅದು ಕೆಲಸ ಪ್ರಾರಂಭ ಆಯಿತು, ಅದು ನಡೀತಾ ಇದೆ. ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ತಪ್ಪು ಸಂದೇಶಗಳನ್ನು ಮಾಹಿತಿಗಳನ್ನು ಕೊಟ್ಟು ನಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು ಬೆಳೆಸಿಕೊಂಡು ಬರೀ ಅವರ ಸ್ವಾರ್ಥ ಉದ್ಯಮಕ್ಕೋಸ್ಕರ ಸಮಾಜವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಉದ್ಯಮಿಗಳು ನಮ್ಮಲ್ಲಿದೆ. ಸ್ವಾರ್ಥ ಉದ್ಯಮಿಗಳು, ಸ್ವಾರ್ಥ ರಾಜಕಾರಣಿಗಳು ಈ ಸಮಾಜವನ್ನೇ ತಪ್ಪು ದಾರಿಗೆ ಎಳೆದಿದೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆವನ್ನಿಲ್ಲ. ಯಾಕಂದರೆ ಈ ಒಂದು ಸಂಘಟನೆ ಆದಾಗ ಸಮಾವೇಶ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನಿಮ್ಮ ಸಮುದಾಯದವರು ಮಾತಾಡಿದರು. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳಲ್ಲೇ ಪ್ರಭಾವಿಯಾಗಿರ್ತಕ್ಕಂಥ ಈಡಿಗ ಸಮುದಾಯವನ್ನು ಇಬ್ಬಾಗ ಮಾಡ್ತಿದ್ದಾರೆ, ಅಲ್ಲಿಯ ನಾಯಕತ್ವವನ್ನು ಕಗ್ಗೋಲೆ ಮಾಡ್ತಿದ್ದಾರೆ ಅಂತ. ಇದು ನಿಜನಾ? ಇದು ನಡೀತಾ ಇದೆಯಾ? ನಾನು ಆ ಸಮಯದಲ್ಲಿನೇ ಹೇಳಿದ್ದೀನಿ, ಇವತ್ತು ಹೇಳುತ್ತೀನಿ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿಗಳು ಹೊಡಿತಾ ಇದ್ದೀನಿ, ಹೆಂಗೆ ಹೊಡೆಯೋದು? ಇವತ್ತು ಆ ಕಾರ್ಯಕ್ರಮಕ್ಕೆ ಎಷ್ಟು ಜನ ಮಂತ್ರಿಗಳು, ಕಾಂಗ್ರೆಸ್ ಸಂಪುಟ ಸಚಿವ ನನಗೆ ಬಂದ ಮಾಹಿತಿ ಪ್ರಕಾರ 3-4 ಜನ ಮಂತ್ರಿಗಳು ಅದಕ್ಕೆ ಹಣವನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಸುದ್ದಿ ಬಂದಿದೆ. ಕೆಲವೊಬ್ಬರು ಮಂತ್ರಿ ದುಡ್ಡು ಕೊಟ್ಟಾಗ ತೆಗೆದುಕೊಂಡು ಹೋದಾಗ ಬೇಡ ಅಂತೇಳಿ ವಾಪಸ್ ಕಳಿಸಿದಾರಂತೆ. ಸೊ ಈ ರೀತಿಯಲ್ಲಿ ಮಾಡಬೇಕಾದ ಅಗತ್ಯ ಏನು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಹೇಳಿದ್ದಾರೆ, ನಾನೇ ಸಮಯವನ್ನು ಕೊಟ್ಟಿದ್ದೆ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾರೆ. ಒಡೆಯುತ್ತೀವಿ ಅಂತಂದರೆ ಏನು ಒಡೆಯೋದೇನಪ್ಪ ಅಂತಂದರೆ ಅಲ್ಲಿ ಸಮುದಾಯದ ಕಾರ್ಯಕ್ರಮವನ್ನು ಮಾಡುವ ಸಮುದಾಯದ ನಾಯಕರುಗಳು, ಆ ಸಮುದಾಯದ ಸ್ವಾಮೀಜಿಗಳು ಎಲ್ಲರದ್ದು ಒಮ್ಮತ ಇದೆಯಾ, ಅಲ್ಲೇನು ಕುಂದುಕೊರತೆ ಇದೆ, ಇದೆಲ್ಲ ಅವರು ಡೈರೆಕ್ಷನ್ ಕೊಡಬೇಕಿತ್ತು. ಎಲ್ಲರೂ ಒಟ್ಟಿಗೆ ಸೇರಿದಂದರೆ ನಾನು ಬರಬೇಕಿದ್ದೆಲ್ಲ ಮಾಹಿತಿ ಕೊಡ್ಬೋದಿತ್ತಲ್ಲ. ಆದರೆ ಇಬ್ಬರು ನಾಯಕರುಗಳು ಕೂಡ ಅದೆಲ್ಲ ಯಾವುದೂ ನೋಡಲಿಲ್ಲ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ, ಸಮುದಾಯದಲ್ಲಿ ಪ್ರತಿ ಸಮುದಾಯದಲ್ಲಿ ಕೆಲವೊಂದು ಅಸಮಾಧಾನಗಳು, ಅಭಿಪ್ರಾಯ ವ್ಯತ್ಯಾಸಗಳು ಇರುತ್ತದೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು, ಉಪಮುಖ್ಯಮಂತ್ರಿಗಳಾಗಿದ್ದವರು ಇಂಥದಕ್ಕೂ ಹೋಗುವಾಗ ಸ್ವಲ್ಪ ಏನು ಮಾಡಬೇಕು, ಜಾಗ್ರತೆ ವಹಿಸಬೇಕಿತ್ತು. ಸಣ್ಣ ಪುಟ್ಟ ವಿಷಯಗಳು ಸರಿ ಮಾಡಿಕೊಂಡು ಹೋಗೋದಕ್ಕೆ ಅವರು ಸಲಹೆ ಸೂಚನೆ ಕೊಡಬೇಕಿತ್ತು. ಒಟ್ಟಾರೆ ನಮ್ಮ ಹಕ್ಕುಗಳು, ಅದಕ್ಕೆ ನಾನು ಆ ಇಡೀ ಸಮಾವೇಶದ ಉಪಯೋಗ ಸಮಾಜಕ್ಕೆ ಏನು ಬಂತು, ವಾಟ್ ಇಸ್ ದಿ ಬೆನಿಫಿಟ್ ಆ್ಯಂಡ್ ಪ್ರಾಫಿಟ್, ಏನಿದೆ ನಮಗೇನು ಸಿಕ್ಕರು, ಅದೇ ರೀತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದರಿಂದ BK ಹರಿಪ್ರಸಾದ್ ರವರು ಪ್ರಣವಾನಂದ ಶ್ರೀಗಳು ಈಡಿಗ ಸಮಾವೇಶಕ್ಕೆ ಬರಲಿಲ್ಲ ಅಂದರು, ನಾವು ಸಮಾಜದ ಕಾರ್ಯಕ್ರಮವನ್ನು ಮಾಡಿ ಸಕ್ಸಸ್ ಆಗಿದ್ದೀವಿ, ಅದೇ ಔಟ್ಪುಟ್. ನಾನು ಆ ಕಾರ್ಯಕ್ರಮಕ್ಕೆ ಜನ ಸೇರಿಸಿರೋದು, ಎಷ್ಟು ಜನಸಂಖ್ಯೆ ಬಂದಿದೆ ಅಂತಕ್ಕಂಥದ್ದು ಎಲ್ಲ ಮಾಹಿತಿ ನಮ್ಮ ಕಡೆ ಇದ್ದಾವೆ. ಆದ್ದರಿಂದ ಅಲ್ಲಿ ಏನು ಅದು ಬಗ್ಗೆ ನಾನು, ಯಾಕಂದರೆ ನಮ್ಮವರೇ ಮಾಡಿದ್ದಾರೆ, ಅದನ್ನು ಆಳವಾಗಿ ನಾನು ವಿರೋಧ ಮಾಡೋಕ್ಕೂ ಹೋಗೋದಿಲ್ಲ. ಯಾಕೆ ಅಂತಂದರೆ ಮಾಡಿದ್ದಾರೆ, ಸ್ವಲ್ಪ ಜನ ಸೇರಿಸಿದ್ದಾರೆ, ಅದ್ರ ಬಗ್ಗೆ ನಂದು ಏನೂ ವಿರೋಧ ಇಲ್ಲ. ಯಾಕೆಂದರೆ ನಾವೆಲ್ಲ ಒಂದೇ. ಆದರೆ ಇವತ್ತು ಕೆಲವೊಂದು ವಿಷಯದಲ್ಲಿ, ನಮ್ಮ ಸಂಘಟನಾ ವಿಷಯದಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇರ್ಬೋದು. ಅವರು ಒಪ್ಪಿಕೊಂಡ್ರು ಬಿಟ್ಟರು ಸೆಕೆಂಡ್ರಿ. ಇದೇ ವಿಚಾರ ನಿಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾರೆ, ಸಾಕಷ್ಟು ಜನ ಮುಖಂಡರುಗಳು ಹೇಳ್ತಾರೆ, ಪ್ರಣವಾನಂದ ಶ್ರೀಗಳು ನಮ್ಮ ಸಮುದಾಯದ ಸ್ವಾಮಿಗಳಲ್ಲ, ನಾವು ಅವ್ರನ್ನ ಅಕ್ಸೆಪ್ಟೇ ಮಾಡಿಲ್ಲ, ಅವರು ಉದ್ಭವ ಮೂರ್ತಿ ಆಗಿಬಿಟ್ಟಿದ್ದಾರೆ, ಕೇರಳದಿಂದ ಬಂದಂತಹ RSSನ ಮುಖವಾಣಿ, ಬಲವಂತವಾಗಿ ಈಡಿಗ ಸಮುದಾಯವನ್ನು BJPಗೆ ಫೋಕಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಸೀರಿಯಸ್ ಅಲಿಗೇಷನ್. ನೋಡ್ರಿ, ನಾನು ನಿಮ್ಮ ಮುಖಾಂತರನೇ ತಿಮ್ಮೇಗೌಡರನ್ನೇ ಹೇಳಿರೋದು, ಬೇರೆ ಯಾರೂ ಹೇಳಿಲ್ಲ. ಆತ ಒಬ್ಬ ಸ್ವಾರ್ಥ ಉದ್ಯಮಿ, ಆತನ ಸಮುದಾಯದ ಬಗ್ಗೆ ಏನೂ ಗೊತ್ತಿಲ್ಲ. ಆಮೇಲೆ ನಾನು ಆತನಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಸವಾಲಾಗ್ತೀನಲ್ಲ, ನಾನು ಈಡಿಗ ಸಮುದಾಯ ಅಲ್ಲ, ನನ್ನ ಬಗ್ಗೆ ಎಲ್ಲ ಸಮಾಜ ಒಪ್ಪಿಕೊಂಡಿಲ್ಲ ಅಂತ ಹೇಳ್ತಾರಲ್ಲ, ಆತನಿಗೆ ವಯಸ್ಸಾಗಿದೆ. ಆ ವಯಸ್ಸಿನ ಸ್ವಲ್ಪ ಸಮಸ್ಯೆಗಳಿರ್ಬೋದು. ಬರ್ರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಇಡೀ ಕರ್ನಾಟಕ ರಾಜ್ಯದ ಮೂಲೆಗಳಲ್ಲಿ ತಿಮ್ಮೇಗೌಡರು ಯಾರು, ಪ್ರಣವಾನಂದ ಸ್ವಾಮೀಜಿ ಯಾರು ಅಂತ ಪ್ರಶ್ನೆ. ಮತ್ತು ನನ್ನ ಬಗ್ಗೆ ಏನು ಟೀಕೆ ಮಾಡ್ತೀರಲ್ಲ, ಅವತ್ತೇ ಹೇಳಿದ್ದೀನಿ ನಾನು, ನೀವು ಇಲ್ಲಿಂದ ಮೈಸೂರಿಂದ ಬರೀ ನಮ್ಮ ಊರಿಗೆ 150 ಕಿಲೋಮೀಟ್ರ್ ಅಷ್ಟೇ. ಕೇರಳಕ್ಕೆ ಬಂದು ಕೇರಳದ ಈഴವ ಮನೆತನದ ಒಂದು ದೊಡ್ಡ ಕುಟುಂಬ ನಮ್ಮದು. ಅದು ನೀವು ಹೋಗಿ ನಾನೇ ಕರೆಸ್ಕೊಡ್ತೀನಿ, ತಿಮ್ಮೇಗೌಡರು ಬರಲಿ, ಯಾರ್ಯಾರು ವಿರೋಧ ಮಾಡಿ ಎಲ್ಲರೂ ಬಂದು ನೋಡಿಕೊಂಡು ಬರಲಿ. ಒಂದು ವೇಳೆ ಪ್ರಣವಾನಂದ ಸ್ವಾಮೀಜಿಗಳು ಈಡಿಗ ಕುಲದಲ್ಲಿ ಹುಟ್ಟಿದೆ ಎಂದು ಗೊತ್ತಾದ ಮೇಲೆ
ತಿಮ್ಮೇಗೌಡರು ಏನು ಮಾಡಬೇಕು, ತಿಮ್ಮೇಗೌಡರ ಆಸ್ತಿ ಸಂಪೂರ್ಣ ಆಸ್ತಿ ಅನಾಥಾಶ್ರಮಕ್ಕೆ ಕೊಡಬೇಕು, ಮತ್ತು ಈಗಿರ್ತಕ್ಕಂಥ ಸ್ಥಾನಮಾನಗಳೆಲ್ಲವನ್ನೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಮತ್ತೆ ಓಪನ್ ಚಾಲೆಂಜ್ ಅಲ್ಲ ಅಂತಂದರೆ ಅದು ಅಲ್ಲ. ಆ ತಿಮ್ಮೇಗೌಡರದ ಲಾಲ್ಬಾಗ್ ಹತ್ರ ಇರುವ ಮನೆಯಲ್ಲಿ, ತಿಮ್ಮೇಗೌಡರ ಮನೆಯಲ್ಲೇ ಆಳಾಗಿ ಕೆಲಸ ಮಾಡ್ತೀನಿ ನಾನು. ಇದು ನನ್ನ ಚಾಲೆಂಜ್, ಓಪನ್ ಚಾಲೆಂಜ್. ನಾನು ಇಡೀ ಸಮುದಾಯಕ್ಕೆ ಹೌದೂ ಗೊತ್ತಾಗಿದ್ದೆ ಅಂದರೆ ನೀವು ನಾನು ಹೇಳಿದ ಪ್ರಕಾರ ಏನು ಮಾಡ್ತೀರ ಅಂತ ಹೇಳಿ ಆ ಸ್ಥಾನಮಾನಗಳಕ್ಕೆಲ್ಲ ರಾಜೀನಾಮೆ ಕೊಡಬೇಕು. ಮತ್ತು ನಿಮ್ಮ ಉದ್ಯಮಗಳ ಸಂಪೂರ್ಣ ಬಿಸ್ನೆಸ್ಗಳೆಲ್ಲ ಆರ್ಥಿಕ ಅನಾಥಾಶ್ರಮಕ್ಕೆ ನೀವು ಕೊಡ್ತೀನಿ ಅಂತಂದರೆ ಸರಿ. ಪದೇ ಪದೇ ಹೋಗಿ ನನ್ನ ಹೆಸರು ಹೇಳಿ ಪ್ರೆಸ್ ಮೀಟಲ್ಲಿ ಹೇಳಿದ ಕೂಡಲೇ ನನ್ನ ಹೆಸರಿನಲ್ಲಿ ಪ್ರೆಸ್ಸಲ್ಲಿ ಆ ಶುದ್ಧಿ ಬರ್ತಿ ಅಂತ ತಿಳ್ಕೊಂಡು ಹೆಸರು ಹೇಳೋದೇನು ಇದೆಯಲ್ಲ, ಅದು ನಮಗೆ ಗೊತ್ತಾಗಿದೆ. ಅದನ್ನು ಆಮೇಲೆ ಈಡಿಗ ಸಂಘದ ಮೇಲೆ ನೋಡ್ರಿ, ಈಡಿಗ ಸಂಘದ ಮೇಲೆ 2021 ನಾನು ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ ಆಲ್ರೆಡಿ. ಯಾರ ಮೇಲೆ? ತಿಮ್ಮೇಗೌಡರ ಮೇಲೆ ಕೇಸ್ ಹಾಕಿದ್ದೀನಲ್ಲ ಆಲ್ರೆಡಿ. ಯಾಕೆಂದರೆ ಈಡಿಗ ಸಂಘದಲ್ಲಿ ಮೆಂಬರ್ಶಿಪ್ ಇರೋದು ಬರೀ 12,500 ಮೆಂಬರ್ಶಿಪ್. ಅಂಥದ್ದು ಎಷ್ಟು ಓಟ್ ಇದೆ? ಬರೀ 12,000. ಅದರಲ್ಲಿ 12,000 ಮತಗಳೇನಿದೆಯಲ್ಲ, ಸದಸ್ಯತ್ವ ಏನಿದೆಯಲ್ಲ, ಅದರಲ್ಲಿ 7,000 ಸದಸ್ಯತ್ವ ಇರೋದು ಬ್ಯಾಂಗ್ಳೂರು ಅರ್ಬನ್ ಆ್ಯಂಡ್ ರೂರಲ್ ಡಿಸ್ಟಿಕಲ್ಲಿ. ಉಳಿದ 5,500 ರಾಜ್ಯದ 29 ಜಿಲ್ಲೆಯಲ್ಲಿ. ಮಂಗಳೂರಲ್ಲಿ 5 ಲಕ್ಷ ಇರುವ ಜನಸಂಖ್ಯೆ ಇರುವ ಮಂಗಳೂರಲ್ಲಿ ಇರೋದು ಸದಸ್ಯತ್ವ 48. ಅದೇ ಹೇಳಿದೆ ನಾನು. ಶಿವಮೊಗ್ಗದಲ್ಲಿ 4 ಲಕ್ಷ ಇರುವ ಶಿವಮೊಗ್ಗದಲ್ಲಿ ಸದಸ್ಯತ್ವ ಇರೋದು 458. ಶಿವಮೊಗ್ಗ ಅಂತ ಹೇಳಿದ್ರೆ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನ ನಿಮ್ಮ ಸಮುದಾಯದಿಂದ ಕೊಟ್ಟಿದ್ದಂತಹ ಜಿಲ್ಲೆ. ಇವರು ಯಾಕೆ ಮಾಡೋದಿಲ್ಲ ಅಂತಂದ್ರೆ, ಸದಸ್ಯತ್ವ ಜಾಸ್ತಿ ಆಗಿದ್ದಂದ್ರೆ ಚುನಾವಣೆ ಆಗುತ್ತೆ, ಅದು ಮೂಲಕ ಇವರಿಗೆ ಮತ್ತು ಅಲ್ಲಿ ಅಧ್ಯಕ್ಷರುಗಳಾಗಕ್ಕಾಗೋದಿಲ್ಲ, ಸಮಾಜವನ್ನೇ ಕಬ್ಬು ಮುಷ್ಟಿಯಲ್ಲಿ ಇಡಕ್ಕೆ ಸಾಧ್ಯವಾಗುವುದಿಲ್ಲ. 100ಕ್ಕೆ 100 ಆ ಇಂಟರ್ನಲ್ ಡೆಮೋಕ್ರಸಿ ಇದೆಯಲ್ಲ, ಆಂತರಿಕ ಶುದ್ಧೀಕರಣ ಇದೆಯಲ್ಲ, ಆಂತರಿಕ ಶುದ್ಧೀಕರಣಕ್ಕೆ ಇವತ್ತು ನಾನು ಕೈ ಹಾಕಿರೋದು. ಆಂತರಿಕ ಶುದ್ಧೀಕರಣವನ್ನು ಮಾಡಿದಾಗ ಬಾಹ್ಯವಾದ ಹೋರಾಟಗಳು ನಡೆಯುತ್ತೆ. ಈ ಸ್ವಾರ್ಥ ಉದ್ಯಮಿಗಳು, ಸ್ವಾರ್ಥ ರಾಜಕಾರಣಿಗಳೇನಿದಾರಲ್ಲ, ಸಮುದಾಯವನ್ನೇ ಮುಂದೆ ಇಟ್ಟುಬಿಟ್ಟು ಸಮುದಾಯವನ್ನೇ ಇಷ್ಟು 18 ವರ್ಷ ಕಾಲ ಕತ್ತಲಲ್ಲಿಟ್ಟು ಅವರಿವ ಬದುಕಕ್ಕೆ ಏನಾಗಿದೆ, ಬದುಕನ್ನೇ ಕತ್ತಲಲ್ಲಿಟ್ಟಿರ್ತಕ್ಕಂಥವರು ಕೆಲವೊಬ್ಬ ಈ ನಾಯಕರುಗಳು. ಹಾಗಾಗಿ ಇವರನ್ನೇ ಸಮಾಜಕ್ಕೆ ಗೊತ್ತಾಗುವಾಗೆ ಮಾಡಬೇಕು. ನನ್ನ ವಿರುದ್ಧ ನೀವು ಯಾವ ಟೀಕೆ, ಟಿಪ್ಪಣಿ, ಅಪವಾದ ಏನೂ ಮಾಡಿದರೂ ಕೂಡ ನನ್ನ ತಲೆಯಲ್ಲಿರ್ತಕ್ಕಂಥದ್ದು ಕೂದಲಲ್ಲಾಡಿಸೋ ನಿಮಗೆ ಆಗೋದಿಲ್ಲ. ಯಾಕೆಂದರೆ ನಾವು ಬಂದಿರತಕ್ಕಂಥದ್ದು ಹೋರಾಟ ಧಾರೆಯಲ್ಲಿ ಬಂದಿರತಕ್ಕಂಥವ್ರು ನಾವು. ಇಂಟರ್ಫಿಯರ್ ಕೇಳ್ತೀನಿ, ಯಾಕಂದರೆ ನೀವು ಇಷ್ಟೊಂದು ವಿಚಾರಗಳನ್ನ ಮಾತಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಟಾರ್ಗೆಟ್ ಮಾಡ್ತಕ್ಕಂಥ ಉದ್ದೇಶನೇ ನೀವು RSS ಹಿನ್ನೆಲೆ ಬಂದವರು, RSSನಲ್ಲಿ ತರಬೇತಿ ಆಗಿದೆ, ಇದೊಂದು ಮಾತ್ರ ಪದೇ ಪದೇ ಹೇಳ್ತಾರೆ. ಆ್ಯಕ್ಚುಲಿ ನಿಮ್ಮ ಬ್ಯಾಕ್ಗ್ರೌಂಡೇ ನೀವು ಬೇಸಿಕಲಿ RSS ಸ್ವಾಮಿಗಳೇ. ನೋಡಿ, ದೇಶದ ಪ್ರಧಾನಮಂತ್ರಿ ಯಾರು? RSS ಅಲ್ಲ. ದೇಶದ ಪ್ರಧಾನಮಂತ್ರಿ RSS. RSS ದೇಶ ವಿರೋಧಿ ಸಂಘಟನೆ ಅಲ್ಲ. RSS BJಪಿಗಳು ಇವತ್ತು ಇವರೆಲ್ಲ ಈ ವೇದಿಕೆ ಮೇಲೆ ಮೊನ್ನೆ ಹಾಲಪ್ಪನವ್ರು ಕೂತಾರಲ್ಲ ವೇದಿಕೆ ಮೇಲೆ, ಅವರು RSS ಅಲ್ವಾ? ಹಂಗಂದರೆ ಮಾಲಿಕೀಯ ಗುತ್ತೇದಾರರು ಹೋಗಲಿಲ್ವಾ BJಪಿಲಿಲ್ವಾ? ಸೊ ಇಲ್ಲಿ ಒಬ್ಬ ಸ್ವಾಮೀಜಿ ಆದ ಮೇಲೆ, ಸ್ವಾಮೀಜಿ ಆಗೋದಕ್ಕಿಂತ ಮುಂಚೆ ತಾಯಿ ಹೊಟ್ಟೆಯಿಂದ ಸೀದಾ ನಾನು ಸ್ವಾಮೀಜಿ ಆಗಿ ಬಂದಿಲ್ಲ. ನಾನು ಕೂಡ ಆ ಒಂದು ಹಿನ್ನೆಲೆಯಲ್ಲಿ ಬೆಳೆದು ಬಂದು ನಾನು ದೇಶಕ್ಕೋಸ್ಕರ ದೇಶ ಪ್ರೇಮವನ್ನೇ ಮೂಡಿಸುವ ಸಂಘಟನೆ ಅಂತ ಅದನ್ನು ತಿಳ್ಕೊಂಡಿದ್ದೀವಿ. ಅಲ್ಲ, ನಾನು ಹೇಳಿದೇನಲ್ಲ, ಇದೀರಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಅದು ವೈಯಕ್ತಿಕವಾದ ಅಲ್ಲಲ್ಲ. ಪದೇ ಪದೇ ಪ್ರಣವಾನಂದ ಶ್ರೀಗಳು ಟಾರ್ಗೆಟ್ ಆಗ್ತಾ ಇರೋದೇ ಈ ಕಾರಣಕ್ಕೆ. RSS ಬ್ಯಾಕ್ಗ್ರೌಂಡ್ ಇದೆ ಅವರಿಗೆ, ಸಾಕಷ್ಟು ವಿಚಾರಗಳನ್ನು ಸುಪಾರಿ ತಂದಿದ್ದಾರೆ, ಬ್ಯಾಕ್ವರ್ಡ್ ಕಮಿಟಿಯನ್ನು ಅಹಿಂದ ಓಟ್ಗಳನ್ನು ಹೊಡಿಲಿಕ್ಕೆ ಮುಖವಾಣಿಯಾಗಿ ಬಳಸ್ತಿದ್ದಾರೆ. ನಾನು ಬೇಸಿಕಲಿ ನಿಮ್ಮನ್ನು ಕೇಳ್ತಿದ್ದೇನೆ. ಯಾಕಂದರೆ ಕೇಳ್ತೀನಲ್ಲ, ಬಸವರಾಜ ಬೊಮ್ಮಾಯಿ ಅವ್ರನ್ನ ಯಾಕೆ ವಿರೋಧ ಮಾಡಬೇಕಿತ್ತು? ಕಾರ್ಕಳ ಸುನಿಲ್ಕುಮಾರ್ನೇ, ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನೇ ಸಮೇತ ಯಾಕೆ ನಾನು ಅವ್ರನ್ನ ಒತ್ತಡಕ್ಕೊಳಪಡಿಸಬೇಕಿತ್ತು? ಯಾಕೆ 700 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕಿತ್ತು? ಅವರ ವಿರುದ್ಧ ಯಾಕೆ ಚುನಾವಣೆ ಸಮಯದಲ್ಲಿ ಯಾಕೆ ಅವರ ವಿರುದ್ಧವನ್ನು ಮಾಡಬೇಕಿತ್ತು? ಬಹಿರಂಗವಾಗಿ ಸವಾಲು ಮಾಡಿ ಹಾಕಿದೆನಲ್ಲ ಸಾಕಷ್ಟು ಕ್ಷೇತ್ರಗಳಲ್ಲಿ. ಕಾಂಗ್ರೆಸ್ಗೆ ಓಟ್ ಹಾಕ್ಸಿದಿರಲ್ಲ ಸಾಕಷ್ಟು ಕ್ಷೇತ್ರಗಳಲ್ಲಿ ಈ ಸಲ. ಯಾಕೆಂದರೆ ಸಮಾನದಕ್ಕೆ ಇದು ನಮಗೆ ಆಗಬೇಕು ಅಂದರೆ ಯಾಕೆ ಸಾಕಷ್ಟು ಕಡೆ ನಾವೇ ಹೋಗಿದ್ದೀವಲ್ಲ, ಒಪ್ಪಣ ಹೇಳಿದ್ದೀನಲ್ಲ, ಯಾವುದೂ ಕೂಡ ಇಲ್ಲ. ಒಂದಂದ್ರೂ ನಿಜ, ಸಮಾಜಕ್ಕೆ ಯಾರು ಒಳ್ಳೆಯದು ಮಾಡ್ತಾರೆ, ಸಮಾಜದ ಹೋರಾಟಕ್ಕೆ ಯಾರು ನಮ್ಮ ಕೈ ಜೋಡಿಸ್ತಾರೆ, ಅವರ ಜೊತೆ ಈ ಸಮಾಜ ಹೋಗಬೇಕು ಅಂತಕ್ಕಂಥ ನಮ್ಮ ನಿಲುವಿದೆ. ಮುಂದಿನ ಕೂಡ ಕಾಂಗ್ರೆಸ್ ಪಕ್ಷ ಇದನ್ನು ಗೊತ್ತಿಡಿದು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂದರೆ ಪಾರ್ಲಿಮೆಂಟ್ ಚುನಾವಣೆ ಮುಂದೆ ಬರ್ತಾ ಇದೆ. 4 ಜಿಲ್ಲೆ ಪ್ಲಸ್ ಕಲಬುರಗಿ,
ಕೊಪ್ಪಳ ಜಿಲ್ಲೆ ಇಲ್ಲೆಲ್ಲ ಸಮುದಾಯ ಒಂದಷ್ಟು 6-7 ಜಿಲ್ಲೆಗಳಲ್ಲಿ ಒಂದಷ್ಟು MP ಕ್ಷೇತ್ರದ ಮಟ್ಟಕ್ಕೆ ನಾವು 540 ಕೊಡಬಹುದು. ಅಲ್ಲೆಲ್ಲ ಜಾಗ್ರತೆ ಮತ್ತು ಅರಿವು ಮೂಡಿಸುವ ಕೆಲಸ ನಾವು ಮಾಡುತ್ತೇವೆ. ಅಲ್ಲ, ಸಿದ್ದರಾಮಯ್ಯನವರು ಎಚ್ಚರಿಕೆ ಆಗಬಹುದು, ನಮ್ಮ ಮನವಿ ಆಗಬಹುದು, ನಮ್ಮ ಎಲ್ಲ ಅವರು ತೆಗೆದುಕೊಳ್ಳಬಹುದು. ಹಾಗಾಗಿ RSS, BJP, ಕಾಂಗ್ರೆಸ್ಸು, JDX ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬೇಡ. ಅದು ಟೀಕೆ ಟಿಪ್ಪಣಿ ಮಾಡೋಕ್ಕೋಸ್ಕರ ನಮ್ಮ ಹೆಸರು ಹೇಳೋಕ್ಕೋಸ್ಕರ ಹಂಗೆ ಹೇಳ್ತಾರೆ. ಈಗ ಇತ್ತೀಚೆಗೆ ಹೊಸ ಟ್ರೆಂಡ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಬ್ಬ ಯತಿಗಳು ಒಬ್ಬರು ಶ್ರೀಗಳು ಅಂತ ಹೇಳಿದ್ರೆ ಒಂದು ಸಮುದಾಯಕ್ಕೆ ಸಮಾಜಕ್ಕೆ ಒಳಿತನ್ನು ಮಾಡಬೇಕು, ಸಂದೇಶಗಳನ್ನು ಕೊಡಬೇಕು ಅಂತ. ಆದರೆ ಈಗ ಕಾವಿ ಬಟ್ಟೆ ಹಾಕೊಂಡಿರ್ತಕ್ಕಂಥ ಬಹುತೇಕ ಸ್ವಾಮೀಜಿಗಳು ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಒಂದು ತುಂಬ ಗಂಭೀರ ಆರೋಪ ಬರ್ತಾ ಇದೆ. ಅದು ಬೇರೆ ಒಂದು ಸಬ್ಜೆಕ್ಟೇ ಇದೆ ನೋಡಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ ಇಡೀ ಮಠಗಳಿಗೆಲ್ಲ ದುಡ್ಡು ಕೊಟ್ಟರು, ಅನುದಾನ ಕೊಟ್ಟರು, ಅದೊಂದು ಕಲಿಸ್ಕೊಂಡ್ಬಿಟ್ರು. ಈಗ ಮಠಗಳು ಸರ್ಕಾರದ ದುಡ್ಡು ತೆಗೆದುಕೊಳ್ಳದೆ ಮೊದಲು ನಿಲ್ಲಿಸಬೇಕಾಗತ್ತೆ, ಸರ್ಕಾರವೂ ಕೂಡ ನಿಲ್ಲಿಸಬೇಕಾಗತ್ತೆ. ಯಾಕೆಂದರೆ ಮಠಗಳು ಸ್ವಾಮೀಜಿಗಳ ಕೆಲಸ ಏನು? ಹಳ್ಳಿ ಪ್ರವಾಸ, ಹಳ್ಳಿ ಸಮಾಜ ಸಂಘಟನೆ, ಇವತ್ತು ಪಾದಯಾತ್ರೆಗಳು, ಇದೆಲ್ಲವನ್ನೇ ಮಾಡಿಕೊಂಡು ಸಮಾಜ ಜೋಳಿಗೆ ಎತ್ತಿ ಭಿಕ್ಷಾ ಬೇಡಿ ಈ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಸ್ವಾಮೀಜಿಗಳದು. ಆದರೆ ಏನಾಯಿತು, ಮಠಗಳಿಗೆ ಸರ್ಕಾರದ ಅನುದಾನಗಳ ಬರದ ಶುರು ಆದ ಮೇಲೆ ಎಲ್ಲಿಯೂ ಒಂದು ಕಡೆ ಅದು ಕೂಡ ಸ್ವಲ್ಪ ಸಮಸ್ಯೆಗಳು. ಹೌದೌದು. ಹಾಗಾಗಿ ನಮಗೆ ಈ ಸರ್ಕಾರ ದುಡ್ಡು ಕೊಟ್ಟರು, ಆ ಸರ್ಕಾರ ವಿರುದ್ಧವಾಗಿ ಮಾತಾಡೋಕ್ಕೆ ಬರೋದಿಲ್ಲ, ನನಗೆ ಈ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಅವ್ರ ವಿರುದ್ಧ ನಾನು ಮಾಡುತ್ತೇನೆ, ಇದೆಲ್ಲವನ್ನೆಯೂ ಕೂಡ ಆಮೇಲೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ಆದರೆ ರಾಜಕೀಯದಲ್ಲಿ ಧರ್ಮ ಇರಬೇಕಲ್ಲ. ರಾಜಕೀಯದಲ್ಲಿ ಧರ್ಮ ಇರಬೇಕಂದ್ರೆ ಆ ಧರ್ಮವನ್ನೇ ಇರಬೇಕಾದಂದರೆ ಸ್ವಾಮೀಜಿಗಳ ಮಾರ್ಗದರ್ಶನ ಬೇಕು. ಹಿಂದಿನ ಕಾಲ ರಾಜರುಗಳು ಆಡಳಿತ ಮಾಡುವ ಸಮಯದಲ್ಲಿ ರಾಜರ ಪ್ಯಾಲೇಸಲ್ಲಿ ಕೂಡ ಒಬ್ಬರೊಬ್ಬರು ರಾಜಗುರು ಅಂತ ಇರ್ತಾರೆ, ಅವರ ಮಾರ್ಗದರ್ಶನದಿಂದ ಅವರು ಮಾಡ್ತಿದ್ರು. ಹಾಗಾಗಿ ಅವತ್ತಿನ ಕಾಲ ಸ್ವಿಚ್ ಆಗಬೇಕಿತ್ತು, ಬಲ್ಬ್ ಆಗಬೇಕಾಗಿದ್ದಿಲ್ಲ. ಆದರೆ ಇವತ್ತು ಕೆಲವೊಂದು ಕಡೆ ಬಲ್ಬ್ ಆಗಬೇಕಾಗತ್ತೆ. ಉತ್ತರ ಪ್ರದೇಶದಲ್ಲಿ ಬಲ್ಬ್ ಆಗಿದ್ದಾವೆ, ಸ್ವಾಮೀಜಿಗಳೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಬರ್ತಾ ಇದ್ದೀನಿ. ನೆಕ್ಸ್ಟ್ MP ಚುನಾವಣೆ ಇದೆ. ಪ್ರಣವಾನಂದ ಶ್ರೀಗಳು ರಾಜ್ಯಸಭಾ ಸದಸ್ಯರಾಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರಂತೆ, ಅದೊಂದು ದೊಡ್ಡ ಕನಸಿಟ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ BJP RSS ಪರವಾಗಿ ಅವಾಗ ಚುನಾವಣಾ ಸಂದರ್ಭದಲ್ಲಿ ಬಂದು ಬ್ಯಾಟಿಂಗ್ ಮಾಡಿ ಹೋಗ್ತಾರೆ. ಇವರಿಗೆಲ್ಲ ಹೇಳ್ತೀನಿ, ಈಗ ಯಾರು RSS ಅಂತ ಹೇಳ್ತಾ ಇದ್ದೀರಲ್ಲ, ಈ ಮೂರ್ಖರು ಹೇಳ್ತಾರಲ್ಲ, ಅವ್ರಿಗೆಲ್ಲ ಹೇಳ್ತೀನಿ, RSSನ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಯಾವುದಾದ್ರೂ ಒಂದು ಫೋಟೋ, ಒಂದು ಭಾವಚಿತ್ರ, BJPಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, BJP ಜೊತೆ ಸೇರಿಕೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಫೋಟೋ ಅಲ್ಲೇ ಏನಾದರೂ ಅವರ ನಾಯಕರೇ ಅಂದರೆ ಆ ರೀತಿಯಲ್ಲಿ ಆಗಿರತಕ್ಕಂಥ ಯಾವುದಾದ್ರೂ ಒಂದು ಪ್ರೂಫ್ ಆದ್ರೂ ಹೊರಗಡೆ ನನ್ನ ಜೀವನದಲ್ಲಿ ನಾನು ಯಾವುದಕ್ಕೂ ಒಂದು ಮೆಂಬರ್ಶಿಪ್ಪನ್ನು ತಗೊಂಡಿಲ್ಲ, ಯಾವುದೂ ಪಕ್ಷದಲ್ಲಿ ಮೆಂಬರ್ಶಿಪ್ ಇಲ್ಲ, RSS ಅಲ್ಲಿದ್ದರೂ ಮೆಂಬರ್ಶಿಪ್ಪು ಇಲ್ಲ. RSSನ ದೇಶ ಪ್ರೇಮ ಒಪ್ಪಿದವರು ನೀವು ಹೋಗ್ಬೋದು, ನಾವು ಹೋಗ್ಬೋದು, ಎಲ್ಲರೂ ಹೋಗಿ. ಮಹಾತ್ಮ ಗಾಂಧೀಜಿ ಸಮಯದೇನೆ ಎಲ್ಲಿ ಹೋಗಿದ್ದಾರೆ? RSSನ ನಿಕಟವಾದ ಹೆಡ್ಗೇವರ್ ಅವರ ಜೊತೆ ನಿಕಟವಾದ ಸಂಪರ್ಕವನ್ನು ಯಾರು ಹೊಂದಿದರು? ಗಾಂಧೀಜಿಯವರು ಹೊಂದಿದರು. ಪರಂಪೂಜನೀಯ ದ್ವಿತೀಯ ಸರ್ಸಂಘ ಚಾಲಕ ಇರತಕ್ಕಂಥ ಸ್ವರ್ಗೀಯ ಮಾಧವ ಸದಾಶಿವ ಗೋಲ್ವಾಳ್ಕರ ಜೊತೆ ನಿಕಟವಾದ ಸಂಪರ್ಕವನ್ನು ಹೊಂದಿದರು. ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಅಂತ ಮಾಡಿದ್ದೀರಾ, ಜೊತೆಗೆ ನೀವು ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅದೇನು ಕರ್ನಾಟಕದ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟು? ನಿಮ್ಮ ಹುಟ್ಟುತ್ತವರು ಕೇರಳದಕ್ಕಿಂತ ಕರ್ನಾಟಕದ ಮೇಲೆ ಯಾಕೋ ಇಷ್ಟೊಂದು ಪರ್ಸ್ನಲ್ ಇಂಟ್ರೆಸ್ಟು ಪ್ರಣವಾನಂದ ಶ್ರೀಗಳು? ಜನ್ಮಭೂಮಿ ಕೇರಳ, ಕರ್ಮಭೂಮಿ ಕರ್ನಾಟಕ, ಅಷ್ಟೇ ಅದು ತಿಳ್ಕೊಬೇಕಾಗತ್ತೆ. ಇವತ್ತು ಕರ್ನಾಟಕದಲ್ಲಿ IPS ಆಫೀಸರ್ಗಳು, IAS ಆಫೀಸರ್ಲ್ಲ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರ? ಕರ್ನಾಟಕದ ರಾಜಕಾರಣ ಇರತಕ್ಕಂಥ KJ ಜಾರ್ಜ್ ಅವರು, NA ಹಾರಿಸ್ ಅವರು, ಇವರೆಲ್ಲ ಈ ಮೂಲದ ಯಾವ ಊರಿನವರು? ರಜನಿಕಾಂತ್ ತಮಿಳ್ನಾಡಲ್ಲಿ ಬದುಕ್ತಾ ಇದ್ದಾರೆ, ಯಾವ ಊರಿನವರು? ಹೌದಲ್ವಾ? ಕೊಯಂಬತ್ತೂರಲ್ಲಿ ಜಗ್ಗಿ ವಾಸುದೇವರು ಎಲ್ಲಿ ಹುಟ್ಟಿ ಬೆಳೆದವರು? ಮೈಸೂರು. ಎಲ್ಲಿದ್ದಾರೆ ಅವರು? ಇಲ್ಲಿ ನೀವು ಅದನ್ನು ಪಾಕಿಸ್ತಾನ ಮತ್ತು ಇಂಡಿಯಾ ಅಲ್ವಲ್ಲ, ದೇಶದ ಒಳಗಡೆ ಇರತಕ್ಕಂಥ ಗಡಿ ಒಳಗಡೆ ಇರತಕ್ಕಂಥ ರಾಜ್ಯಗಳು ಈಗ ಸ್ವಾತಂತ್ರ್ಯ ಅನಂತರ ಏನು ಮಾಡಿದ್ರು? ರಾಜ್ಯ, ಡಿಸ್ಟ್ರಿಕ್ಕು, ಪಂಚಾಯತ್, ತಾಲೂಕಂತ ಮಾಡಿರ್ಬೋದು. ಆದರೆ ಇದು ಯಾವುದೂ ಕೂಡ ಏನಲ್ಲ. ನಾವು ಈ ಭಾರತದಲ್ಲಿ ಹುಟ್ಟಿದ್ದೀವಿ, ಎಲ್ಲಿ ಹೋಗಿ ಸಂಘಟನೆ ಮಾಡೋದಕ್ಕಾಗಲಿ, ಸಮಾಜದಲ್ಲಿ ಹುಟ್ಟಿದ ಮೇಲೆ ಸಮಾಜದಲ್ಲಿ ಸಂಘಟನೆ ಮಾಡೋದಕ್ಕೆ ತಿಮ್ಮೇಗೌಡರ ಪರ್ಮಿಷನ್ ಬೇಕಾಗಿಲ್ಲ, ತಿಮ್ಮೇಗೌಡರ ಲೆಟ್ರ್ ಬೇಕಾಗಿಲ್ಲ. ತಿಮ್ಮೇಗೌಡರ ಎಲ್ಲರೂ ಇವರು ನಮ್ಮ ಸ್ವಾಮಿಗಳು ಅಂತ ಹೇಳಿ ಇವರನ್ನು ಸರ್ಟಿಫಿಕೇಟ್ ಕೊಡ್ತಾರೆ. ಇವರಿಗೆ ಅದು ಹಕ್ಕು ಯಾರು ಕೊಟ್ಟರು? ಇವರು ಸಮಾಜದವರೇ, ಇವರಲ್ಲ ಸಮುದಾಯದವ್ರಲ್ಲ, ಇವರಿಗೆ ಯಾರು ಹಕ್ಕು ಕೊಟ್ರಿ? ಒಂದು ವೇಳೆ ರಾಜ್ಯ ಈಡಿಗ ಸಮುದಾಯಕ್ಕೆ ಚುನಾವಣೆ ನಡೆದರೆ ಯಾರು ಗೆಲ್ತಾರೆ ಅಂತ? ಅಲ್ಲ, ನಾನೀಗ ಅದಕ್ಕೆ ಸಂಪೂರ್ಣವಾದ ಅಮೂಲಾಗ್ರವಾದ ಪರಿವರ್ತನೆ ಸಮಾಜದಲ್ಲಿ ಆಗಬೇಕು. ಅದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಈಡಿಗ ಸಂಘ,
ಈಡಿಗ ಸಂಘವು ಕೂಡ ಬದಲಾವಣೆ ಆಗಬೇಕು. ಮತ್ತು ನಾನು ಯಾವತ್ತೂ ಕೂಡ ಈಡಿಗ ಸಂಘಕ್ಕೆ ಫೈಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಈ ಒಂದು ಜನರ ನಮ್ಮ ಸಮುದಾಯದ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಮೇಲೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯಿಂದ ಮಾಡಿಕೊಂಡು ದೇಶದ 13 ರಾಜ್ಯದ ನಮ್ಮ ಸಮುದಾಯದವರನ್ನ ಸೇರಿಸಿಕೊಂಡು ಮಾಡಿರ್ತಕ್ಕಂಥ ಒಂದು ಸಂಘಟನೆ ಇದು. ಹಾಗಾಗಿ ಇಲ್ಲಿ ಏನಾಗಿದೆ, ಇದು ಅವ್ರಿಗೆ ಫೈಟ್ ಕೊಡೋಕ್ಕೂ ನಮಗೆ ಫೈಟ್ ಕೊಡೋಕ್ಕೂ ಇರ್ತಕ್ಕಂಥ ಸಂಘಟನೆಯೂ ಅಲ್ಲ. ಇಲ್ಲಿ ನಿಜವಾದಿರತಕ್ಕಂಥ ಒಂದು ಹೋರಾಟ ಪ್ರಾರಂಭ ಆಗಬೇಕಿತ್ತು. ಅದಕ್ಕೆ ಒಂದು ಮಠ ಅಷ್ಟೇ ಅಲ್ಲ, ಮಠಾಧಿಪತಿಗಳು ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದನೂ ಕೂಡ ಎಲ್ಲಿಯೂ ಒಂದು ಕಡೆ ಸ್ವಲ್ಪ ಹಿಂದಕ್ಕೆ ಇದಾಗಿದ್ದ ಕಾರಣ ಸಂಘಟನೆ ಕೊರತೆ ಇತ್ತು ಅವರಿಗೆ. ಇಲ್ಲಿ ಸಂಘಟನೆ ಕೊರತೆ ಆಗಬಾರ್ದಂತೇಳಿ ಮಹಾಮಂಡಳಿಯನ್ನು ನಿರ್ಮಾಣ ಮಾಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸಾಕಷ್ಟು ಇಂಪ್ಲೂಯೆನ್ಸ್ ಇದೆ. ರಾಜ್ಯದ ಮುಖ್ಯಮಂತ್ರಿಗಳ ಕಚೇರಿ ಯಾವಾಗಲೂ ತೆರೆದಿದೆ. ನೇರವಾಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಿಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಹಾದಿರಂಪ ಬೀದಿರಂಪ ಮಾಡಿ ಏನು ಸಂದೇಶ ಕೊಡ್ತಾ ಇದ್ದೀರಿ ಸಮುದಾಯಕ್ಕೆ? ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವ್ರ ವಿರುದ್ಧ ಹಿಂದುಳಿದ ವರ್ಗಗಳು, ಕಾಯಕ ಸಮುದಾಯಗಳನ್ನ ಪ್ರಣವಾನಂದ ಶ್ರೀಗಳು ಎತ್ಕಟ್ತಿದ್ದಾರೆ. ಅಲ್ಲಲ್ಲ, ಅದಕ್ಕೆ ನಾವು ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದು ಹಕ್ಕು ನಮಗಿದೆ, ಕೇಳುವ ಹಕ್ಕಿದೆ. ಕೇಳಿದ್ರು ಕೊಡಲಿಲ್ಲ ಅಂತ ಬೀದಿಗೆ ಇಳಿ. ಇವತ್ತು ನಾವು ನಾಳೆ ಮಾಡೋದೇನು? ಓನ್ಲಿ ಮುಖಂಡರುಗಳ ಉಪವಾಸ ಸತ್ಯಾಗ್ರಹ. ನಾಳೆ ಏನೂ ನಾವು ಮಾಡಲ್ಲ. ಆಗ ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀನಿ. ಅದು ಆಮೇಲೆ ನೀವೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಪ್ರಣವಾನಂದ ಸ್ವಾಮೀಜಿ MP ಏನೋ ಅದೊಂದು ಪ್ರಶ್ನೆನ ಕೆಂಬೆ ಆಗ್ತಿರೋ ರಾಜ್ಯಸಭಾ. ನೋಡಿ, ನೀವು ಬರೆದಿಡ್ಕೊಳ್ಳಿ, ಪ್ರಜಾಪ್ರಭುತ್ವದಲ್ಲಿಯೋ ಎಲೆಕ್ಷನ್ನಲ್ಲಿ ಇಂಥದಕ್ಕೆ ಯಾವುದಕ್ಕೂ ನಾನು ಜೀವನದಲ್ಲಿ ನಾನು ಬರೋದಿಲ್ಲ. ಯಾಕೆ ನನಗೆ ಅದು ಇಚ್ಛೆಯೂ ಇಲ್ಲ. ರಾಜಕಾರಣಕ್ಕೆ ನಾನು ಬರೋದಿಲ್ಲ. ನನ್ನ ಕೆಲಸೇ ಅದಲ್ಲ ರಾಜಕಾರಣಕ್ಕೆ ಬರುವ. ಎದ್ದು ಯಾವುದಕ್ಕೂ ಬರಲ್ಲ. ನೀವು ಬರೆದಿಡ್ಕೊಳ್ಳಿ. ಅದು ನಾನು ಅವಾಗಲೇ ಸ್ಪಷ್ಟಪಡಿಸಿದ್ದೀನಿ. ನಾನು ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಮ ಜೊತೆ ಮಾತನಾಡುವ ಸಮಯದಲ್ಲಿ ನಾನು ಗ್ರಾಮ ಪಂಚಾಯತ್ ಮೆಂಬರ್. ಈಗ ಅಟ್ ಪ್ರೆಸೆಂಟ್ ಮೆಂಬರ್ ನಾನು ಹಾವೇರಿ ಜಿಲ್ಲೆಯಲ್ಲಿ. ಆದರೆ ನಾನು ಎಲ್ಲಿಯೂ ಕೂಡ ಅದಕ್ಕೂ ಆವಾಗ ಕೋವಿಡ್ ಸಮಯ ಅವತ್ತಿದ್ದ ಸಮಯದಲ್ಲಿ ಏನೋ ಅದು ಆಯಿತು, ಅದು ಹೋಯ್ತದು. ಆದರೆ ಯಾವತ್ತೂ ಕೂಡ ನಾನು ಓಪನ್ ಆಗಿ ಹೇಳ್ತೇನಲ್ಲ, ಮಾನ್ಯ ಕುಮಾರಸ್ವಾಮಿಯವರು ಕಳೆದ ಚುನಾವಣೆ ಸಮಯದಲ್ಲಿ ಓಪನ್ ಆಫರ್ನ ಕೊಟ್ಟರಲ್ಲ, ಕರೆದು ಮಾತಾಡಿದಾರಲ್ಲ, ತಾಜ್ ವೆಸ್ಟರ್ನ್ ಹೋಟೆಲ್ ಕರೆದುಬಿಟ್ಟು ನೀವು JDS ಪಕ್ಷದಿಂದ ನಿಲ್ಲಬೇಕು. ಅವರು ಹೇಳಿದ್ರು, ನಿಮ್ಗೆ ಯಾವ ಕ್ಷೇತ್ರ ಬೇಕು ನೀವು ಹೇಳಿ, ಮತ್ತು 4 ಜಿಲ್ಲೆದ ಜವಾಬ್ದಾರಿಗಳು ತೆಗೆದುಕೊಳ್ಳಬೇಕು. ನೇರವಾಗಿ ಮಾನ್ಯ HD ಕುಮಾರಸ್ವಾಮಿ ಅವರು ನನಗೆ ನೇರವಾಗಿ ಮಾತಾಡಿದರು. ಅವ್ರಿಗೆ ನೇರವಾಗಿ ಹೇಳಿ, ಯಾವ ಕಾರಣಕ್ಕೂ ರಾಜಕೀಯಕ್ಕೆ ಬರೋದಿಲ್ಲ ಅಂತ. ಬೇರೆ ಕೂಡ ಆಫರ್ಗಳಿತ್ತು ನನಗೆ. ಯಾವ ಆಫರ್ಗಳಕ್ಕೂ ನಾವು ಹೋಗುವುದಿಲ್ಲ. ಒಂದು ವೇಳೆ ಯಾವುದಾದ್ರೂ ಸ್ವಾಮೀಜಿಗಳು ಏನಾದರೂ ರಾಜಕೀಯಕ್ಕೆ ಪ್ರವೇಶನ ಮಾಡುತ್ತೀವಿ ಅಂದರೂ ಕೂಡ ಅವರ ಪೀಠ ತ್ಯಾಗ ಮೊದಲು ಅವರು ಮಾಡಬೇಕು. ಅದು ಎರಡೂ ಒಟ್ಟಿಗೆ ನಡೆಯೋದಲ್ಲ. ಧಾರ್ಮಿಕ ಪೀಠವನ್ನು ಬೇರೆ, ರಾಜಕೀಯವನ್ನು ಬೇರೆ. ಆ ಪೀಠದಲ್ಲಿ ಕೂತ್ಕೊಂಡು ಏನು ಮಾಡಬಾರ್ದು? ರಾಜಕೀಯ ಮಾಡಬಾರ್ದು. ಇದು ಮಾನವೀಯ ಸಂದೇಶದ ಜನವಾಹಿನಿ.